ಈ ಬಾರಿಯ ಐಪಿಎಲ್ನಲ್ಲಿ ಆರ್ಸಿಬಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಮೊನ್ನೆ ಆ ಖುಷಿಗೆ ರಾಯಚೂರಿನಲ್ಲಿ ಅಭಿಮಾನಿಗಳು ಕೋತಿಗೆ ಹೆಂಡ ಕುಡಿಸಿದಂತೆ ಆಡಿದ್ರು. ಈಗ ಠಾಣೆಯಲ್ಲಿ ಪೊಲೀಸರ ಅತಿಥಿಗಳಾಗಿದ್ದಾರೆ. ಐಪಿಎಲ್ನಲ್ಲಿ ಆರ್ಸಿಬಿ ಅಂದ್ರೆ ಅಭಿಮಾನದ ಹೊಳೆ, ಅಭಿಮಾನದ ಮಳೆ. ಮೇ 29ರಂದು ಪಂಜಾಬ್ ವಿರುದ್ಧ ಗೆದ್ದು ಆರ್ಸಿಬಿ ಫೈನಲ್ಗೆ ಲಗ್ಗೆ ಇಟ್ಟಿತ್ತು. ಅಂದು ಆರ್ಸಿಬಿ ಫ್ಯಾನ್ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ಆದರೆ ಇಲ್ಲಿ ನೋಡಿ, ಅಭಿಮಾನದ ಹೆಸರಿನಲ್ಲಿ ಮಾಡ್ತಿರೋ ಹುಚ್ಚಾಟವನ್ನ. ರಾಯಚೂರು ಮಸ್ಕಿಯ ಹಸಮಕಲ್ನಲ್ಲಿ ಯುವಕರ ಗುಂಪೊಂದು ಆರ್ಸಿಬಿ ಪರ ಘೋಷಣೆ ಕೂಗ್ತಾ ರಸ್ತೆಯಲ್ಲೇ ಪಟಾಕಿ ಸಿಡಿಸಿದ್ರು. ಅಷ್ಟೇ ಅಲ್ಲ, ಜೋಶ್ನಲ್ಲಿ ಪ್ಲಾಸ್ಟಿಕ್ ಚೀಲದಲ್ಲಿ ಪೆಟ್ರೋಲ್ ಜೊತೆ ಪಟಾಕಿ ತುಂಬಿದ್ರು. ಅದರ ಮೇಲೆ ಮೈದಾ ಹಿಟ್ಟನ್ನ ಇಟ್ಟು ಸ್ಫೋಟಿಸಿದ್ರು. ಇಡೀ ಭಯಾನಕ ವಿಡಿಯೋ ವೈರಲ್ ಆಗಿದೆ. ವೈರಲ್ ವಿಡಿಯೋ ನೋಡಿ ಅಲರ್ಟ್ ಆದ ಬಳಗನವರು ಪೊಲೀಸರು ಜೀವಕ್ಕೆ ಅಪಾಯ ತರುವ ಮತ್ತು ವಾಹನ ಸಂಚಾರಕ್ಕೆ ಅಡೆತಡೆ ಉಂಟು ಮಾಡಿದ ಆರೋಪದ ಮೇಲೆ 8 ಯುವಕರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಅಲ್ಲದೆ ಆರೋಪಿಗಳನ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ. ಸಂಭ್ರಮದ ಉದ್ದೇಶವಿತ್ತೇ ಹೊರತು ಬೇರೆ ಕೃತ್ಯ ಎಸಗಿಲ್ಲ ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಈ ಕೃತ್ಯಕ್ಕೆ ಸೋಷಿಯಲ್ ಮೀಡಿಯಾ ವಿಡಿಯೋಗಳೇ ಪ್ರೇರಣೆ ಅಂತ ಗೊತ್ತಾಗಿದೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಯುವಕರಿಗೆ ಯಾವುದೇ ಸಂಭ್ರಮಾಚರಣೆ ಮಾಡಿ ಸಂತೋಷ, ಆದರೆ ಅದರ ಜೊತೆಗೆ ಈ ಥರ ಸಮಾಜಕ್ಕೆ ಮತ್ತೆ ಹಾನಿಕರ ಆಗುವಂತಹ ಮತ್ತೆ ಈ ಸ್ಫೋಟಕ ವಸ್ತುಗಳನ್ನ ಬಳಸದೆ ಸಂಭ್ರಮಾಚರಣೆ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಮತ್ತೆ ಈ ಥರ ಆದಾಗ ಏನಾಗುತ್ತೆ, ಕಾನೂನು ಕ್ರಮಗಳು ಜರುಗ್ತವೆ. ಇನ್ನು ವಿದ್ಯಾರ್ಥಿ ಹಂತದಲ್ಲಿದ್ದರಿಂದ ಕೇಸಸ್ ಈಗ ಮತ್ತೆ ಅವರು ಯಾವುದು ಮುಂದಿನ ಅವರ ಭವಿಷ್ಯಕ್ಕೆ ತುಂಬ ತೊಂದರೆ ಆಗುತ್ತೆ. ಅಭಿಮಾನ ತಪ್ಪಲ್ಲ, ಅದು ಹುಚ್ಚಾಟವಾಗಬಾರ್ದು. ಇಂಥವರಿಗೆ ಪೊಲೀಸರು ಕಿವಿ ಹಿಂಡಲೇಬೇಕು. ಭೀಮೇಶ್ ಪೂಜಾರ್, ಟಿವಿ9 ರಾಯಚೂರು.